ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಪವರ್ ಫೋಕಸ್ಗೆ ಸ್ವಾಗತ. ನಾನು ಸಿಂಧೂರ. ವೀಕ್ಷಕರೇ, ಇವತ್ತಿನ ಪವರ್ ಫೋಕಸ್ನಲ್ಲಿ ಎರಡು ವಿಚಾರಗಳನ್ನು ಚರ್ಚೆ ಮಾಡಬೇಕು. ಎರಡೂ ವಿಚಾರಗಳು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಿಮಗೆ ಗೊತ್ತಿರ್ಬೋದು, ಬಿಜೆಪಿ ಸರ್ಕಾರ ಇದ್ದಾಗ ಕಮಿಷನ್ ಆರೋಪವನ್ನು ಎಷ್ಟು ಮಟ್ಟಿಗೆ ಬಿಜೆಪಿ ಫೇಸ್ ಮಾಡಿತ್ತು ಅಂತ ಹೇಳಿ. ಇದೇ ಕಾಂಗ್ರೆಸ್ಸು PCM ಅನ್ನುವಂಥ ಅಭಿಯಾನ ಮಾಡಿತ್ತು. 40% ಕಮಿಷನ್ ಆರೋಪ ಬಿಜೆಪಿ ಮೇಲಿತ್ತು. 40% ಆರೋಪ ಮಾಡಿ PCM ಅಭಿಯಾನ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಪಕ್ಷ ಅನ್ನೋದಕ್ಕಿಂತ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಕಮಿಷನ್ನಲ್ಲಿ ಮುಳುಗಿ ಹೋಗಿದೆ, ತೊಡ್ಕೊಂಡಿದೆ, ಎಷ್ಟು ಪರ್ಸೆಂಟೇಜ್ ಕಮಿಷನ್ ಆಗ್ತಾ ಇದೆ, ಗುತ್ತಿಗೆದಾರರು ಮತ್ತು ಸರ್ಕಾರಗಳ ನಡುವಿನ ಈ ಹೋರಾಟ ಇನ್ನೂ ನಿಂತ್ಕೊಂಡಿಲ್ಲ. ಇವತ್ತು ಗುತ್ತಿಗೆದಾರರ ಸಂಘ ಹೊಸದೊಂದು ಬಾಂಬ್ ಸಿಡಿಸಿದೆ. ಅತಿ ಹೆಚ್ಚು ಪರ್ಸೆಂಟೇಜನ್ನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ಅಮೌಂಟ್ ರಿಲೀಸ್ ಆಗಬೇಕಾಗಿದೆ. ಸುಮಾರು 37,000 ಕೋಟಿಯಷ್ಟು ಅಮೌಂಟ್ ರಿಲೀಸ್ ಆಗಬೇಕು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅತಿ ಹೆಚ್ಚು ಹಣವನ್ನು ಕೇಳಲಾಗ್ತಾ ಇದೆ ಅನ್ನುವಂಥ ಒಂದು ಬಾಂಬ್ ಸಿಡಿಸಿದ್ದಾರೆ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ದಾಟ್ ಈಸ್ ಪ್ಯೂರ್ಲಿ ಅ ಪಾಲಿಟಿಕ್ಸ್. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಅಗೇನ್ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅನ್ನೋ ಥರ ಆಗಿದೆ. ಈ ಕಡೆ ರಾಜಣ್ಣ ಅವರು ಬಿಡ್ತಾ ಇಲ್ಲ, ಈ ಕಡೆ ಇವರು ಕೊಡ್ತಾ ಇಲ್ಲ. ಆ ರೀತಿಯಾಗಿ ಸದ್ಯಕ್ಕೆ ಚುನಾವಣೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಇದೆರಡೂ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಕಾಂಗ್ರೆಸ್ ಸರ್ಕಾರಕ್ಕೂ ಗುತ್ತಿಗೆದಾರರ ಕಮಿಷನ್ ಕಳಂಕ ಅಂಟ್ಕೊಂಡಿದೆ. ಅಂದು ಬಿಜೆಪಿಗೆ ಮಾಡಿದ್ದ ಆರೋಪ ಈಗ ತಿರುಗುಬಾಣ ಆಗಿದೆ ಕಾಂಗ್ರೆಸ್ಗೆ. ಒಬ್ಬಿಬ್ರಲ್ಲ 7 ಸಚಿವರ ವಿರುದ್ಧ ಪರ್ಸೆಂಟೇಜ್ ಬಾಂಬ್ ಅನ್ನ ಈಗ ಗುತ್ತಿಗೆದಾರರ ಸಂಘ ಸಿಡಿಸಿದೆ. ಅಧ್ಯಕ್ಷ ಮಂಜುನಾಥ್, ಗೌರವಾಧ್ಯಕ್ಷ ಜಗನ್ನಾಥ್ ಗಂಭೀರ ಆರೋಪ ಮಾಡಿದ್ರು. ಒಬ್ಬಿಬ್ರಲ್ಲ 7 ಸಚಿವರ ವಿರುದ್ಧ. ವಿವಿಧ ಇಲಾಖೆಗಳಲ್ಲಿ ಒಟ್ಟು 37,000 ಕೋಟಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಬಾಕಿ ಬಿಡುಗಡೆಗೆ ಸಚಿವರಿಂದ ಹೆಚ್ಚಿನ ಕಮಿಷನ್ ಬೇಡಿಕೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನ್ ಮಾತಾಡಿದ್ರು ಇವತ್ತು ಸಂಘದ ಅಧ್ಯಕ್ಷ ಮಂಜುನಾಥ್, ಕೇಳಿಸ್ಕೋಣ. ಬರೀ ದುಡ್ಡಿಗೋಸ್ಕರ ಕೇಳೋಗಲ್ಲ, ನಮ್ದೇ ಆದಂತ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಮುಖಾಂತರ ಅವರಿಗೆ ಒಂದು ಮೀಟಿಂಗ್ ಕರೆದು, ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಕರೆದು ಅಫಿಷಿಯಲ್ ಮೀಟಿಂಗ್ ಆಗ್ಬೇಕು. ಸುಮ್ಮನೆ ಏನೋ ಉಂಡಿ ತಿಂದ್ವಿ, ಕೊಟ್ಟಿದ್ ತಿಂದ್ವಿ, ಬಂದ್ವಿ ಅನ್ನಂಗೆ ಆಗ್ಬಾರ್ದು. ಅಫಿಷಿಯಲ್ ಮೀಟಿಂಗ್ ಕರಿಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೊನ್ನೆ 28/12 ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡಿದಾಗ ಬಂದಿರ್ತಕ್ಕಂಥ ಸುಮಾರು 500 ಜನ ಕಾಂಟ್ರಾಕ್ಟರ್ಗಳು ಒತ್ತಾಯ ಮಾಡಿದ್ದಷ್ಟೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅಫಿಷಿಯಲ್ ಮೀಟಿಂಗ್ ಮಾಡಿ ಪ್ರಾಬ್ಲಮ್ ಬಗೆಹರಿಸ್ಕೊಡಿ ಅಂತ ಹೇಳಿ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ ಆಗಿ ನಿಮ್ಗೂ ಸಹ ಆಶ್ವಾಸನೆ ಕೊಟ್ಟಿದ್ವಿ. ಡಿಸೆಂಬರ್ ವರೆಗೂ ನಾವು ಕಾಯ್ತೀವಿ, ಡಿಸೆಂಬರ್ ನಂತರ ಮಾಡ್ತೀವಿ ಅಂತ ಹೇಳಿ. ಡಿಸೆಂಬರ್ ವರೆಗೂ 13ನೇ ತಾರೀಕು ಎಲ್ಲ 8 ಮಿನಿಸ್ಟ್ರಿಗಳಿಗೂ ನಾವು ಲೆಟರ್ ಬರ್ದ್ವಿ, ಮನೆ ಮುಖ್ಯಮಂತ್ರಿಗಳಿಗೂ ಲೆಟರ್ ಬರ್ದ್ವಿ. ಅದಾದ್ಮೇಲೆ ಚೀಫ್ ಸೆಕ್ರೆಟರಿಗೂ 100 ಪುಟಗಳದು ಸೇರಿಸ್ಬಿಟ್ಟು ಲೆಟರ್ ಬರ್ದ್ವಿ. ಇದು ನಂತರ ಇದೇನಾಯ್ತು ಅಂದ್ರೆ, ಅಲ್ಲಿಂದ ನಾವು ಎಲ್ಲ ಮಿನಿಸ್ಟ್ರಿಗಳಿಗೂ ಲೆಟರ್ ಬರ್ದಂತ ಸಂದರ್ಭದಲ್ಲಿ ಬಹಳ ಸ್ನೇಹಿತರೆ, ಬಹಳ ವಿಪರ್ಯಾಸ ಸಂಗತಿಗಳು ಇವೆಲ್ಲ ನಿಮ್ಮ ಹತ್ರ ಏನಾಗ್ತಿದೆ ನೋಡಿ. ಈಗ JJM ಮುಖ್ಯವಾಗಿ ಏನ್ ಗೊತ್ತಾ, PRD ಮಿನಿಸ್ಟ್ರು, ನಮ್ಮಲ್ಲಿ 3 ಜನ ಮಿನಿಸ್ಟ್ರುಗಳು, 3 ಜನ ಇಲಾಖೆಗಳು ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋದು ನೋಡಿ. ಇನ್ನು ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಬಾಕಿ ಉಳಿಸ್ಕೊಂಡಿದೆ, ಆ ಇಲಾಖೆಗಳ ಉಸ್ತುವಾರಿ ಸಚಿವರು ಯಾರ್ಯಾರು ಅನ್ನೋದನ್ನ ಸ್ವಲ್ಪ ನೋಡ್ಬೇಡ. ಇನ್ನು ಜಲಸಂಪನ್ಮೂಲ ಇಲಾಖೆಯನ್ನ DK ಶಿವಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ 8,370 ಕೋಟಿ ಬಾಕಿ ಕೊಡಬೇಕು. ಜಲಸಂಪನ್ಮೂಲ ಇಲಾಖೆ DK ಶಿವಕುಮಾರ್ 13,000 ಕೋಟಿ ಬಾಕಿ ಬರಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ RDPR ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು 3,800 ಕೋಟಿ ಇಲಾಖೆಯಿಂದ ಬರಬೇಕು. ಬೋಸರಾಜು ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ. ಜಮೀರ್ ಅಹಮದ್ ವಸತಿ ಮತ್ತು ವಕಫ್ ಬೋರ್ಡ್ನ ಉಸ್ತುವಾರಿಗಳು 2,600 ಕೋಟಿ ಬರಬೇಕು. ಮತ್ತೆ DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ 2,600 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಇನ್ನು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವಾಲಯದ ಸಚಿವರಾಗಿದ್ದಾರೆ. 2,000 ಕೋಟಿ ಹಣ ಬಾಕಿ ಬರಬೇಕು. ಒಟ್ಟು 37,000 ಕೋಟಿ ಹಣ ಬಾಕಿ ಬರಬೇಕಾಗಿದೆ. ಸಚಿವರ ಕಮಿಷನ್ ಬೇಡಿಕೆ ಬಗ್ಗೆ ಅಧ್ಯಕ್ಷ ಮಂಜುನಾಥ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಸ್ಲಂ ಬೋರ್ಡ್ನಲ್ಲಿ ಕೆಲವರು ಸಿಂಡಿಕೇಟ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಧ್ಯವರ್ತಿಗಳೇ ಕಾಂಟ್ರಾಕ್ಟ್ ಕೊಡಿಸ್ಬಿಟ್ಟು ಅವರೇ ಬಿಲ್ ಮಾಡಿಸ್ಕೊಳ್ತಾ ಇದ್ದಾರೆ. ಸಚಿವ ಜಮೀರ್ ಕೂಡಲೇ ಮೀಟಿಂಗ್ ಕರೆದು ಮಾತಾಡಬೇಕು. ವಸತಿ ಮತ್ತು ವಕಫ್ ಸಚಿವ ಜಮೀರ್ ಅಹಮದ್ ವಿರುದ್ಧವೂ ಕೂಡ ಗಂಭೀರ ಆರೋಪ ಇದೆ.
ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭಾರಿ ಬಿಲ್ ಪೆಂಡಿಂಗ್ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಆರ್ಟಿ ನಗರ, ರಾಜಾಜಿನಗರದಲ್ಲಿ ಇಬ್ರು ಬ್ರೋಕರ್ಗಳಿದ್ದಾರೆ, ಮಧ್ಯವರ್ತಿಗಳಿದ್ದಾರೆ. ಖಾಸಗಿ ಕಚೇರಿಯನ್ನ ಮಾಡ್ಕೊಂಡು ಅಲ್ಲಿಗೆ ಇಂಜಿನಿಯರ್ಗಳನ್ನ ಕರೆಸ್ಕೊಂಡು ಡೀಲ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಆರೋಪಗಳಲ್ಲ ಇದು ಯಾವುದು ಕೂಡ. ಕೆಲ ಇಲಾಖೆಗಳ ಮೇಲೆ ಅಧ್ಯಕ್ಷ ಮಂಜುನಾಥ್ ನೇರವಾಗಿ ಆರೋಪ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಯಾರೋ ಇಬ್ರು ಮಧ್ಯವರ್ತಿಗಳು ಆರ್ಟಿ ನಗರ, ರಾಜಾಜಿನಗರದಲ್ಲಿ ಪ್ರೈವೇಟ್ ಆಫೀಸ್ಗಳನ್ನ ಓಪನ್ ಮಾಡ್ಕೊಂಡು ಅಲ್ಲಿಗೆ ಇಂಜಿನಿಯರ್ಗಳನ್ನ ಕರೆಸ್ಕೊಂಡು ಡೀಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟು ನೇರವಾದಂಥ ಆರೋಪ ಬಂದಿದೆಯಲ್ಲ, ಇದಕ್ಕೆ ಸಚಿವಾಲಯ ಉತ್ತರ ಕೊಡಬೇಕು ಅಷ್ಟೇನೆ. ಕನ್ಸರ್ನ್ ಮಿನಿಸ್ಟ್ರಿಗಳು ಉತ್ತರ ಕೊಡಬೇಕು, ಮಿನಿಸ್ಟ್ರುಗಳು ಆನ್ಸರ್ ಮಾಡಬೇಕು. ಇದಕ್ಕೆ ಏನ್ ಹೇಳಿದ್ರು ಮಂಜುನಾಥ್ ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ನಿಜವಾಗ್ಲು ಕರೆದಲ್ಲಿ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಅವ್ರ ಗಿಂಬರು ಲೊಕೇಶನ್ ಎಲ್ಲ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನಮಗೂ 63 ವರ್ಷ ಯಾರೂ ಸಹ ಇಲ್ಲ ಮಾನ್ಯ ಸ್ನೇಹಿತರೆ. ಇದು 2-3 ಮೀಟಿಂಗ್ ಮಾಡಿ ನಾವು ಅವ್ರ ಮೇಲೆ ಇದು ಮನಸ್ಸೊತ್ತು ಬೇಜಾರಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಸರಿ ಹೋಗ್ಲಿ ನನ್ನ ಅಭಿಪ್ರಾಯ ಅಷ್ಟೇ. ನಾನು ವಿ ಆರ್ ಬೀಂಗ್ ಎ ಕ್ವಾಲಿಫೈಡ್ ಕಾಂಟ್ರಾಕ್ಟರ್ ಅಂದ್ಮೇಲೆ ನಾನು ಹಾಕಿದ್ಮೇಲೆ ನಾನು ಟೆಂಡರ್ ಓಪನ್ ಮಾಡಬೇಕು. ಇವ್ರೇನ್ ಮಾಡ್ತಾರೆ, ನೋ ಯು ಶುಡ್ ಟೇಕ್ ಇಟ್ ಬ್ಯಾಕ್, ನೀವು ವಾಪಸ್ ತಗೊಳ್ಳಿ, ಅದು ನಮ್ಗೆ ಬೇಕಾದವ್ರು ಬಹಳ ಇದ್ದಾರೆ, ಇವ್ರಿಗೆ ಕೊಡ್ತೀನಿ, ಆಮೇಲೆ ಇವ್ರಿಗೆ ಕೊಡ್ತೀನಿ. ಸೊ ಯಾಕೆ ಇದು ಇಟ್ ಟೆನ್ಸ್ ಟು ಪರ್ಸೆಂಟೇಜ್ ಇವು ಕೆಲವಕ್ಕೂ ದಾರಿ ಆಗುತ್ತೆ. ಇವನ್ನೆಲ್ಲವೂ ನಿಮ್ಮ ಮೂಲ ಮುಖಾಂತರ ಮೀಟಿಂಗ್ ಕರೆದ್ರೆ ನಾವೆಲ್ಲರೂ ಸಹ ಹೇಳೋಕೆ ನಾವು ಬದ್ಧವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ನಿಜವಾಗ್ಲು ಕರೆದಲ್ಲಿ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಅವ್ರ ಗಿಂಬರು ಲೊಕೇಶನ್ ಎಲ್ಲ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನಮಗೂ 63 ವರ್ಷ ಯಾರೂ ಸಹ ಇಲ್ಲ ಮಾನ್ಯ ಸ್ನೇಹಿತರೆ. ಇದು 2-3 ಮೀಟಿಂಗ್ ಮಾಡಿ ನಾವು ಅವ್ರ ಮೇಲೆ ಇದು ಮನಸ್ಸೊತ್ತು ಬೇಜಾರಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಸರಿ ಹೋಗ್ಲಿ ನನ್ನ ಅಭಿಪ್ರಾಯ ಅಷ್ಟೇ. ನಾನು ವಿ ಆರ್ ಬೀಂಗ್ ಎ ಕ್ವಾಲಿಫೈಡ್ ಕಾಂಟ್ರಾಕ್ಟರ್ ಅಂದ್ಮೇಲೆ ನಾನು ಹಾಕಿದ್ಮೇಲೆ ನಾನು ಟೆಂಡರ್ ಓಪನ್ ಮಾಡಬೇಕು. ಇವ್ರೇನ್ ಮಾಡ್ತಾರೆ, ನೋ ಯು ಶುಡ್ ಟೇಕ್ ಇಟ್ ಬ್ಯಾಕ್, ನೀವು ವಾಪಸ್ ತಗೊಳ್ಳಿ, ಅದು ನಮ್ಗೆ ಬೇಕಾದ